ಒಂದು ವಿಡಿಯೋದಲ್ಲಿ ನಾನು ಜಿಮ್ಸ್ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದು ಕಾಲೇಜ್ ಡೀಟೇಲ್ಸ್ ಆಗಲಿ, ಹಾಸ್ಟೆಲ್ ಡೀಟೇಲ್ಸ್ ಆಗಲಿ, ಅಥವಾ ಅಕಾಡೆಮಿಕ್ಸ್ ಆಗಲಿ, ಇಲ್ಲೋದ್ರೆ ಫೆಸ್ಟ್ ಎಷ್ಟಾಗ್ಬೋದು, ಇಲ್ಲಾದರೆ ಇಲ್ಲಿ ಸ್ಪೋರ್ಟ್ಸ್ ಹೆಂಗಿದೆ, ಇಲ್ಲಿ ರ್ಯಾಗಿಂಗ್ ಇರುತ್ತೋ ಇಲ್ಲೋ. ಸೊ ಇದೊಂದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಮೊದಲನೇದಾಗಿ ಗುಲ್ಬರ್ಗಾ ಒಂದು ಸಿಟಿ ಬಗ್ಗೆ ಮಾತಾಡೋದಿದ್ರೆ ನಿಮ್ಗೆ ತುಂಬ ಜನ ಗೊತ್ತಿರ್ಬೋದು. ಗುಲ್ಬರ್ಗಾ ಉತ್ತರ ಕರ್ನಾಟಕದಲ್ಲಿ ಒನ್ ಆಫ್ ದ ಮೋಸ್ಟ್ ಹಾಟೆಸ್ಟ್ ಸಿಟಿ. ಇಲ್ಲಿ ಸಮ್ಮರಲ್ಲಿ ಟೆಂಪ್ರೇಚರು 40 to 50 ಡಿಗ್ರಿ ಸೆಲ್ಸಿಯಸ್ ವರೆಗೆ ಹೋಗುತ್ತೆ. ಸೊ ನೀವು ದಕ್ಷಿಣ ಕರ್ನಾಟಕದಿಂದ ಬರ್ತಾ ಇದ್ರೆ ನಿಮ್ಗೆ ಇಲ್ಲಿ ಸಮ್ಮರಲ್ಲಿ ತುಂಬ ತೊಂದರೆ ಆಗ್ಬೋದು. ಸೊ ಇದು ಒಂದು ಮಾತನ್ನ ನೀವು ಕಾಲೇಜ್ ಸೆಲೆಕ್ಟ್ ಮಾಡುವಾಗ ಕನ್ಸಿಡರ್ ಮಾಡಿ. ವಿಡಿಯೋ ಕೊನೆಯಲ್ಲಿ ನಾನು ನನ್ನ ಒಂದು ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಸೊ ಈ ವಿಡಿಯೋ ನೀವು ಕೊನೆ ತನಕ ನೋಡಿದ್ರೆ ನಿಮ್ಗೊಂದು ಇಂಪಾರ್ಟೆಂಟ್ ಮೆಸೇಜ್ ಸಿಗುತ್ತೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮೆಲ್ಲರಿಗೆ 2 ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು, ಈ ಒಂದು ಕಾಲೇಜಲ್ಲಿ ನಾನು ಓದುವ ಕಾರಣ ಈ ಕಾಲೇಜ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತೀನಿ ಅಂತ ಅನ್ಕೋಬೇಡಿ. ಬಿಕಾಸ್ ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಆ್ಯಂಡ್ ರಿಯಾಲಿಟಿ ಇಸ್ ರಿಯಾಲಿಟಿ. ಮೆಜಾರಿಟಿ ಆಫ್ ಟೈಮ್ಸ್ ಏನಾಗುತ್ತೆ ಅಂದರೆ, ನೀವು ಎಲ್ಲಿ ಓದ್ತಾ ಇರ್ತೀರಾ ಅದ್ರ ಬಗ್ಗೆ ಬೇರೆ ಯಾರಾದ್ರಿಗೆ ಹೇಳೋದಿದ್ರೆ ನೀವು ಆಲ್ಮೋಸ್ಟ್ ಅದ್ರ ಗುಡ್ ಸೈಡನ್ನು ಹೇಳ್ಬಿಡ್ತೀರಿ. ಅದ್ರದ್ದು ಕೆಲವೊಂದು ಬ್ಯಾಡ್ ಸೈಡ್ಸ್ ಇರುತ್ತೆ. ಸೊ ನೀವು ಆಲ್ಮೋಸ್ಟ್ ಅದನ್ನು ನೆಗ್ಲೆಕ್ಟ್ ಮಾಡಿ ಹೇಳೋದು. ನೀವೇನು ಕಾಲೇಜ್ ಸೆಲೆಕ್ಟ್ ಮಾಡ್ತೀರಲ್ಲ, ಅದು ನಿಮ್ಮ ಲೈಫಲ್ಲಿ ಒನ್ ಆಫ್ ದ ಮೇಜರ್ ಡಿಸಿಷನ್ ಆಗಿರುತ್ತೆ. ಯಾಕಂದರೆ ನೆಕ್ಸ್ಟ್ 4.5 ಇಯರ್ಸ್ ಏನಿದೆಯಲ್ಲ, ನೀವು ಅದೇ ಕಾಲೇಜಲ್ಲಿ ಸ್ಪೆಂಡ್ ಮಾಡೋದಿರುತ್ತೆ. ನೀವು ಕಾಲೇಜ್ ಸೆಲೆಕ್ಟ್ ಮಾಡಿದಾಗೆ ಅದರ ಆಮೇಲೆ ಅಡ್ಮಿಷನ್ಸ್ ತಗೋತೀರಿ. ಸೊ ಅಲ್ಲೇನಾಗುತ್ತೆ ಅಂದರೆ, ನೀವು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನೋಡಿರ್ತೀರಿ, ಎಲ್ಲ ಅಲ್ಲಿಂದ ಇರೋ ಪರಿಸ್ಥಿತಿ ಫೆಸಿಲಿಟೀಸ್ ಎಲ್ಲ ನೋಡಿರ್ತೀರಿ. ಅದ್ರ ಆಮೇಲೆ ಒಂದು ರಿಗ್ರೆಟ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಿಮ್ದೇನು ಎಕ್ಸ್ಪೆಕ್ಟೇಷನ್ಸ್ ಇದೆಯಲ್ಲ ಅದು ರೀಚ್ ಆಗೋದಿಲ್ಲ. ಅಂತ ಒಂದು ಪ್ರಾಬ್ಲಮ್ಮು ನಿಮಗೆ ಬರಬಾರ್ದು ಅಂತ ಕಾರಣ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ಲಿ ಕಾಲೇಜ್ ಹೆಂಗಿದೆ ಹಂಗೆ ಹೇಳ್ಬಿಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಕ್ಯಾಂಪಸ್ ಬಗ್ಗೆ ಮಾತಾಡೋದಿದ್ರೆ, ಕ್ಯಾಂಪಸ್ ಸ್ವಲ್ಪ ಚಿಕ್ಕದಾಗಿದೆ. ಇಟ್ಸ್ ಡ್ಯೂ ಟು ದ ರೀಸನ್ ದ್ಯಾಟ್ ರೀಸೆಂಟ್ಲಿ 2013 ಈ ಕಾಲೇಜನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಆ ಎಸ್ಟಾಬ್ಲಿಷ್ಮೆಂಟ್ ಟೈಮಲ್ಲಿ ಗೌರ್ಮೆಂಟ್ ಕುಡಂಟ್ ಗಿವ್ ಇನಫ್ ಸ್ಪೇಸ್ ಸಿನ್ಸ್ ಇಟ್ ಇಸ್ ಲೊಕೇಟೆಡ್ ಇನ್ ದ ಮಿಡಲ್ ಆಫ್ ದ ಸಿಟಿ. ಸೊ ಆ ರೀಸನ್ ಕಾರಣ ಕ್ಯಾಂಪಸ್ ಸ್ವಲ್ಪ ಚಿಕ್ಕದಾಗಿದೆ. ಲ್ಯಾಬ್ಸ್ ಆಗಿರಲಿ, ಲೆಕ್ಚರ್ ಹೌಸ್ ಆಗಿರಲಿ, ಹಾಸ್ಟೆಲಲ್ಲಿ ರೂಮ್ಸ್ ಆಗಿರಲಿ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಹಾಸ್ಟೆಲ್ ಬಗ್ಗೆ ಮಾತಾಡೋದಿದ್ರೆ, ಸಿನ್ಸ್ ಐ ಹ್ಯಾವ್ ಟೋಲ್ಡ್ ದಟ್ ವಿ ಹ್ಯಾವನ್ ಗಾಟ್ ಲಾಟ್ ಆಫ್ ಸ್ಪೇಸ್ ಫಾರ್ ದಿಸ್. ಟೋಟಲ್ 3 ಬಿಲ್ಡಿಂಗ್ಸ್ ಇದೆ. ಒಂದು ಬಾಯ್ಸ್ ಹಾಸ್ಟೆಲ್, ಒಂದು ಗರ್ಲ್ಸ್ ಹಾಸ್ಟೆಲ್, ಇನ್ನೊಂದು ಕ್ವಾರ್ಟರ್ಸ್. ಸೊ ಬಾಯ್ಸ್ ಹಾಸ್ಟೆಲಲ್ಲಿ 5 ಫ್ಲೋರ್ ಬಿಲ್ಡಿಂಗ್ ಇದೆ. ಸೊ ಫಸ್ಟ್ ಇಯರ್ ಹಿಡಿದು 4th ಇಯರ್ವರೆಗೆ ಎಲ್ಲರೂ ಒಂದೇ ಬಿಲ್ಡಿಂಗಲ್ಲಿ ಇರ್ತಾರೆ. ಸೊ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರೋ ಕಾರಣ ಫಸ್ಟ್ ಇಯರ್ದಲ್ಲಿ ಒಂದು ರೂಮಲ್ಲಿ ಟೋಟಲ್ 3 ಮೆಂಬರ್ಸ್ ಇರಬೇಕಾಗುತ್ತೆ. ಅದು ಸೆಕೆಂಡ್ ಇಯರ್, 3rd ಇಯರ್ ಹೋಗುವವರೆಗೆ ಒಂದು ರೂಮಲ್ಲಿ 2 ಜನ ಇರ್ತಾರೆ. ಹಾಸ್ಟೆಲ್ ಫೀಸ್ ಬಗ್ಗೆ ಮಾತಾಡೋದಿದ್ರೆ, ನಿಮಗೆ ಪರ್ ಇಯರ್ ಟಿಲ್ ಫೈನಲ್ ಇಯರ್, ಫಸ್ಟ್ ಇಯರ್ ಹಿಡಿದು ಫೈನಲ್ ಇಯರ್ವರೆಗೆ ಪರ್ ಇಯರ್ 12,000 ಕಟ್ಟೋದಿರುತ್ತೆ ಆಸ್ ಎ ಹಾಸ್ಟೆಲ್ ಫೀಸ್. ಬಟ್ ನಿಮಗೆ ಫಸ್ಟ್ ಇಯರ್ದಲ್ಲಿ 24,000 ಕಟ್ಟೋದಿರುತ್ತೆ. ನಾನು ಹೇಳ್ತೀನಿ ಯಾಕೆ ಅಂದರೆ, 12,000 ದಟ್ ವಿಲ್ ಬಿ ಹಾಸ್ಟೆಲ್ ಫೀಸ್. ಮತ್ತೆ ನೆಕ್ಸ್ಟ್ 10,000 ಏನಿರುತ್ತೆ ಅಲ್ಲ, ದಟ್ ವಿಲ್ ಬಿ ಟೇಕನ್ ಆಸ್ ಸೆಕ್ಯೂರಿಟಿ ಡಿಪಾಸಿಟ್ ವಿಚ್ ವಿಲ್ ಬಿ ರಿಫಂಡೆಡ್ ಅಟ್ ದ ಎಂಡ್ ಆಫ್ ದ ಫೈನಲ್ ಇಯರ್. ಸೊ ಡೋಂಟ್ ವರಿ ಅಬೌಟ್ ದಟ್. ನೆಕ್ಸ್ಟ್ ಏನು 2,000 ಇದೆಯಲ್ಲ, ಅದರಲ್ಲಿ 1,000 ರೂಪೀಸ್ ವಾಷಿಂಗ್ ಮೆಷಿನ್ ಮೇಂಟೆನೆನ್ಸ್ ತಗೋತಾರೆ. ಇನ್ನು 1,000 ರೂಪೀಸು ಜಿಮ್ ಮೇಂಟೆನೆನ್ಸ್ ಸಲುವಾಗಿ ತಗೋತಾರೆ. ಸೊ ಇದೇನು 2,000 ರೂಪೀಸ್ ಇದೆಯಲ್ಲ, ದಟ್ ವಿಲ್ ಬಿ ಫಾರ್ ಆಲ್ ದ 4 ಇಯರ್ಸ್. ಅದು ಓನ್ಲಿ ಒನ್ ಟೈಮ್ ಪೇಮೆಂಟ್ ಇದೆ 2,000 ರೂಪೀಸ್. ಬಾಕಿ ಏನು 22,000 ಇದೆಯಲ್ಲ, ಅದು ನೀವು ಫಸ್ಟ್ ಇಯರ್ದಲ್ಲಿ ಕಟ್ಟಬೇಕು. ಸೊ ದೀಸ್ ಆರ್ ದ ಡೀಟೇಲ್ಸ್ ಇನ್ ರಿಗಾರ್ಡ್ಸ್ ವಿತ್ ಹಾಸ್ಟೆಲ್. ಮೆಸ್ ಫೀಸ್ ಬಗ್ಗೆ ಮಾತಾಡೋದಿದ್ರೆ, ತಿಂಗಳಿಗೆ ನಿಮಗೆ 3,500 ಕಟ್ಟೋದಿರುತ್ತೆ. ಸೊ ದಟ್ ಈಸ್ ಟಿಲ್ ದ ಫೈನಲ್ ಇಯರ್. ಸೊ ಫೈನಲ್ ಇಯರ್ ವರೆಗೆ ನಿಮಗೆ ಮಂತ್ಲಿ 3,500 ಕಟ್ಟೋದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲರದು ಫೇವ್ರೆಟ್ ಕ್ವಶನ್, ದಟ್ ಈಸ್ ಕಾಲೇಜಲ್ಲಿ ಈವೆಂಟ್ಸು ನಡೀತೆ ಇಲ್ಲೋ ಅಂತ. ಸೊ ಅನ್ಫಾರ್ಚುನೇಟ್ಲಿ ಜಿಮ್ಸಲ್ಲಿ ಜಾಸ್ತಿ ಏನು ಈವೆಂಟ್ಸ್ ನಡೆಯೋದಿಲ್ಲ. ನಡೆಯೋದು ಮೇಜರ್ಲಿ ಈವೆಂಟ್ಸ್ ಹೇಳಬೇಕಂದ್ರೆ, ಗಣೇಶ ಚತುರ್ಥಿ ಚೆನ್ನಾಗಿ ಮಾಡ್ತಾರೆ. ಅದ್ರ ನೆಕ್ಸ್ಟ್ ಗ್ರ್ಯಾಜುಯೇಷನ್ ಡೇ ಇರುತ್ತೆ. ಅದ್ರ ನೆಕ್ಸ್ಟ್ ಫ್ರೆಶರ್ಸ್ ಡೇ ಇರುತ್ತೆ. ಜಿಮ್ಮೋತ್ಸವ ಅಂತ ಇರುತ್ತೆ. ದಟ್ ಈಸ್ ದ ಮೇಜರ್ ಫೆಸ್ಟ್ ವಿಚ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಇನ್ ಕಾಲೇಜ್. ಅದರಲ್ಲಿ ಸ್ಪೋರ್ಟ್ಸ್ ಇವೆಂಟ್ಸ್ ಇರುತ್ತೆ, ಕಲ್ಚರಲ್ ಇವೆಂಟ್ಸ್ ಇರುತ್ತೆ. ಸೊ ದೀಸ್ ಆರ್ ದ ಮೇಜರ್ ಇವೆಂಟ್ಸ್. ಜಾಸ್ತಿ ಏನು ಇವೆಂಟ್ಸ್ ನಡೆಯೋದಿಲ್ಲ. ಸೊ ಇಫ್ ಇಟ್ ಆಲ್ ಯು ಆರ್ ಇನ್ ಟು ಸೆಲೆಕ್ಷನ್ ಆಫ್ ದಾಟ್ ಕಾಲೇಜ್ ವಿಚ್ ಆರ್ಗನೈಸಸ್ ಸೋ ಮೆನಿ ಆಫ್ ಇವೆಂಟ್ಸ್, then gyms would not be the best choice for. ಕಾಲೇಜ್ ಫೀಸ್ ಬಗ್ಗೆ ಮಾತಾಡೋದಿದ್ರೆ, ಪರ್ ಇಯರ್ 60,100 ರೂಪೀಸ್ ಅನ್ನ ಕಟ್ಟೋದಿರುತ್ತೆ. ಅಕಾಡೆಮಿಕ್ಸ್ ಮತ್ತು ಫ್ಯಾಕಲ್ಟಿ ಬಗ್ಗೆ ಮಾತಾಡೋದಿದ್ರೆ, ನೋ ಡೌಟ್ ಜಿಮ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ college for academics. So that's the reason we are not good at events and culturals. But academic and faculty wise, gyms is very good. You can go for it if at all you are into only in the side of academics. So lastly, talking about hospital as well as clinical side, it's 750 bedded hospital. Patient flow is just awesome. ನಿಮಗೆ ತುಂಬಾ ಡಿಫ್ರೆಂಟ್ ಕೇಸಸ್ ಆಗಿರೋ ಪೇಷಂಟ್ಸ್ ಸಿಗ್ತಾರೆ. ಲಾಸ್ಟ್ಲಿ ನಿಮ್ಗೊಂದು ಮೇಜರ್ ಕ್ವಶನ್ ಇರ್ಬೋದು, ದಟ್ ಈಸ್ ರ್ಯಾಗಿಂಗ್ ಇದೆ ಇಲ್ಲೋ ಅಂತ. ಸೊ ನೀವು ಇಂಡಿಯಾದಲ್ಲಿ ಯಾವುದಾದ್ರೂ ಮೆಡಿಕಲ್ ಕಾಲೇಜ್ ಜಾಯ್ನ್ ಆಗಲಿ, ಅದು ಬಿಡಿ, ಕರ್ನಾಟಕದಲ್ಲಿ ಎಕ್ಸಾಂಪಲ್ ತಗೊಂಡಿದ್ರೆ ತುಂಬಾ ಕಾಲೇಜಸ್ ಅಲ್ಲಿ ರ್ಯಾಂಕ್ ಇದೆ. ಆದರೆ ಆ ಟೈಪ್ ರ್ಯಾಗಿಂಗ್ ಏನಲ್ಲ, ನೀವು ಫಿಲಿಮ್ಸ್ ಅಲ್ಲಿ ನೋಡಿರ್ತೀರಲ್ಲ, ಒಂದು ಫುಲ್ ವಲ್ಗರ್ ಟೈಪು, ಒಂದು ಏನೋ ಮಾಡಿಸ್ತಾರೆ ನಿಮಗೆ, ಅದು ನಿಮಗೆ
ನಿಮಗೆ ಇಷ್ಟ ಆಗೋದಿಲ್ಲ ಆ ಟೈಪ್ ಏನು ಇರೋದಿಲ್ಲ. ಇಟ್ ವಿಲ್ ಬಿ ಜಸ್ಟ್ ಫನ್, ನೀವು ಎಂಜಾಯ್ ಮಾಡ್ತೀರಿ. ಸೊ ನೀವು ಆ ಟೈಪ್ ಏನೇ ಇಮ್ಯಾಜಿನ್ ಮಾಡ್ಕೋಬೇಡಿ ನಿಮಗೆ ಫುಲ್ ಟ್ರಬಲ್ ಮಾಡ್ತಾರೆ, ಫುಲ್ ಅಬ್ಯೂಸ್ ಮಾಡ್ತಾರೆ, ಆ ಥರ ಏನಿಲ್ಲ. ಜಸ್ಟ್ ಇಟ್ಸ್ ಎ ಟೈಪ್ ಆಫ್ ಇಂಟ್ರ್ಯಾಕ್ಷನ್. ನೀವು ಒಂಥರ ಒಳ್ಳೆ ಬಾಂಡನ್ನು ಅವ್ರ ಜೊತೆ ಫ್ಯೂಚರಲ್ಲಿ ಕ್ರಿಯೇಟ್ ಮಾಡ್ಕೋತೀರಿ. ಅದು ಏನಿಲ್ಲ, ಅದು ಒಂದು ಜಸ್ಟ್ ಟ್ರೆಡಿಷನು, ಒಂದು ಪರಂಪರ. ನಮ್ಮ ಸೀನಿಯರ್ಸ್ಗೆ ಅವ್ರ ಸೀನಿಯರ್ಸ್ ರ್ಯಾಗ್ ಮಾಡಿರ್ತಾರೆ, ಅವ್ರ ಸೀನಿಯರ್ಸ್ಗೆ ಅವ್ರ ಸೂಪರ್ ಸೀನಿಯರ್ಸ್ ರ್ಯಾಗ್ ಮಾಡಿರ್ತಾರೆ. ಸೊ ಅದೇನಂದರೆ ಒಂದು ಚೇನಾಗಿ ಕ್ರಿಯೇಟ್ ಆಗಿದೆ. ಅದ್ರ ಬಗ್ಗೆ ಮತ್ತೆ ಒಂದು ಸಪ್ರೇಟ್ ವಿಡಿಯೋ ಆಗಿ ಮಾತಾಡೋಣ. ಫೈನಲಿ ನನ್ನೊಂದು ಪರ್ಸನಲ್ ಒಪಿನಿಯನ್ ಬಗ್ಗೆ ಮಾತಾಡೋದಿದ್ರೆ, ನಿಮಗೆ ಅಕಾಡೆಮಿಕ್ಸ್ ವೈಸ್ ತುಂಬ ಇಂಟ್ರೆಸ್ಟ್ ಇದ್ದರೆ ಜಿಮ್ಸ್ ವಿಲ್ ಬಿ ದ ಬೆಟರ್ ಆಪ್ಷನ್. ಬಟ್ ನಿಮಗೆ ಕ್ಯಾಂಪಸ್ ದೊಡ್ಡದು ಬೇಕು, ಅದ್ರ ಈವೆಂಟ್ಸ್ ಜಾಸ್ತಿ ನಡಿಬೇಕು, ಫೆಸಿಲಿಟೀಸ್ ತುಂಬ ಇರಬೇಕು, ಕಾಲೇಜ್ ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಜಿಮ್ಸ್ ಈಸ್ ನಾಟ್ ದ ಬೆಟರ್ ಆಪ್ಷನ್ ಐ ಥಿಂಕ್ ಸೊ. ನಿಮ್ದು ಒಂದೇನು ಎಕ್ಸ್ಪೆಕ್ಟೇಷನ್ ಇದೆ ಅಲ್ಲ, ಅದು ಮಾರ್ಕ್ಸ್ ತಕ್ಕಂಗಿರಬೇಕು. ಯಾಕಂದರೆ ನೀವು 550 570 ತೊಗೊಂಡು ಜಿಮ್ಸಲ್ಲಿ ಬಂದು ಎಲ್ಲ ಏಮ್ಸಲ್ಲಿ ಇರೋ ಫೆಸಿಲಿಟೀಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಹೆಂಗೆ ಬರೋದು ಹೇಳಿ. ಸೊ ನೀವು 700 600 ತೊಗೊಂಡು ಅದರ ಮೇಲೆ ಏಮ್ಸಲ್ಲಿ ಹೋಗಿ ಅಲ್ಲಿ ಫೆಸಿಲಿಟೀಸನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೆಲ್ಲ ಇರುತ್ತೆ ಅಲ್ಲಿ. ಸೊ ಅದು ಒಂದು ಥಿಂಗ್ ನೀವು ಕನ್ಸಿಡರ್ ಮಾಡಿ ವೈಲ್ ಯು ಸೆಲೆಕ್ಟ್ ಯುವರ್ ಕಾಲೇಜ್, ಥಿಂಕ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿರ್ಬೋದು ಅಂತ ಅನ್ಕೋತಿದ್ದೀನಿ. ಸಪೋಸ್ ನಿಮ್ಗೆ ಹೆಲ್ಪ್ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ thank you so much. Recently we have crossed 3K and hope this number will be increasing for the further days. Bye bye. Jai Hind, Jai Karnataka.